ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ನನ್ನ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿ ತುಂಬಾ ದಿನ ಆಗಿತ್ತು ಗೈಸ್. ನಮ್ಮ ಮನೆಯವರು ಪಾದಯಾತ್ರೆ ಹೋಗಿದ್ರು ಶಿವರಾತ್ರಿ ಟೈಮಲ್ಲಿ, ಅವಾಗ ಹೋಗಿದ್ದು, ಮತ್ತೆ ಹೋಗೇ ಇಲ್ಲ ನಾವು. ಅದರಿಂದ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಹೋಗೋಣ ಅಂತ ಪ್ಲ್ಯಾನಿಂಗ್ ಹಾಕ್ಕೊಂಡು ಹೋಗ್ತಾ ಇದ್ವಿ. 4 ಜನ ಪ್ರಯಾಣ ಸ್ಕೂಟ್ರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಕೂಡ ಹೋಗ್ತಾ ಇದ್ವಿ ಗೈಸ್. ಬೆಟ್ಟಕ್ಕೆ ಹೋಗಿದ ತಕ್ಷಣ ಇನ್ನೊಂದು ಲೋಟ ಜ್ಯೂಸನ್ನ ಕುಡ್ಕೊಂಡು, ಆರೆಂಜ್ ಜ್ಯೂಸನ್ನ, ಮತ್ತು ದೇವಸ್ಥಾನ ಕಡೆ ಹೊರಟ್ವಿ. ಇವತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ಜನ ಬರ್ತಾನೆ ಇದ್ದರು. ಎಷ್ಟು ಬಸ್ ಬಿಟ್ಟಿದ್ರು ಸಾಲದು ಅನ್ನೋ ಥರ KSRTC ಬಸ್ಗೆ ಹೆಂಗಸರು ಹವಾನೇ ಫ್ರೀ ಬಸ್ ಬಿಟ್ಟಿರೋದ್ರಿಂದ ತುಂಬಾ ಹೆವಿ ರಶ್ ಇರುತ್ತೆ ಗೈಸ್ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮಲ್ಲೆಲ್ಲ. ಬೆಳಗ್ಗೆ 10 ಗಂಟೆಲಿ ಮನೆ ಬಿಟ್ಟದಕ್ಕೆ ಇಲ್ಲಿಗೆ ಬರೋ ತನಕ 3:30 ಆಗೇ ಹೋಯ್ತು. ಅಂತೂ ಇಂತೂ ಬಂದು ಬೆಟ್ಟ ತಲುಪಿದ್ವಿ ಅಂತ ನಮಗಂತೂ ಖುಷಿಯಾಗಿ ನಾವು ಹೊರಟಿದ್ದು ಅಂತರಗಂಗೆ ಕಡೆ ಹೋಗಿ ಸ್ನಾನನ ಮುಗಿಸಿ ವಿಭೂತಿನ ಹಚ್ಚಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಗೈಸ್. ಹೊಳೆ ಹತ್ರನೂ ತುಂಬ ಜನ ಸೇರ್ತಾಯಿದ್ರು ಇವಾಗಷ್ಟೇ. ಹರ್ಷ, ಚಿರು, ಮೈ 3 ಜನನೂ ಕೂಡ ಸ್ನಾನ ಮಾಡಲಿಕ್ಕೆ ಹೊರಟರು. ಮನೇಲೂ ಕೂಡ ಸ್ನಾನನ ಮಾಡ್ಕೊಂಡು ಬಂದಿದ್ರು. ಆದರೂ ಕೂಡ ಬಿಸಿಲಿರೋದ್ರಿಂದ ನಾವು ಮತ್ತೆ ಸ್ನಾನ ಮಾಡ್ತೀವಿ, ಕೈಕಾಲು ಮುಖ ತೊಳ್ಕೊಳ್ಳಲ್ಲ, ಮತ್ತೆ ಸ್ನಾನ ಮಾಡ್ತೀವಿ ಅಂತ ಮಾಡ್ತಾಯಿದ್ರು. ಓಕೆ, ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ ಅಂತ ನಾನು ಕೂಡ ಓಕೆ ಅಂದೆ. ಮಕ್ಕಳಿಗಂತೂ ನೀರು ಅಂದರೆ ಎಷ್ಟು ಇಷ್ಟನೋ, ಅವ್ರಿಗಂತೂ ಹೊರಗಡೆ ಬರಲಿಕ್ಕೆ ಇಷ್ಟ ಆಗ್ತಾನಿಲ್ಲ. ಮತ್ತೆ ಸ್ನಾನ ಮಾಡಬೇಕಂತ ಅಲ್ಲೇ ಇರ್ತೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮತ್ತೆ ಬಂದು ಗಣಪತಿ ದೇವಸ್ಥಾನದ ಹತ್ರ ವಿಭೂತಿನ ಹಚ್ಚಿಸ್ಕೊಂಡು ದರ್ಶನ ಮಾಡೋಣ ಅಂತ ಮಹದೇಶ್ವರ ಬೆಟ್ಟದಲ್ಲಿ ನಿಂತ್ಕೊಂಡ್ವಿ. ರಶ್ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ, ನೀವು ಎಷ್ಟು ರಶ್ ಇದೆ ಅಂತ. ಹಾಗೆ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಮಾದಪ್ಪನ ನೋಡ್ಕೊಂಡೇ ಹೋಗಬೇಕು ಅಂದ್ಬಿಟ್ಟು ಅಲ್ಲೇ ಕ್ಯೂವಲ್ಲೇ ನಿಂತ್ಕೊಂಡ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಗೈಸ್. ಹಾಗೆ ಸ್ವಲ್ಪ ಮೇಲ್ಗಡೆ ಬಂದರೆ ಅಲ್ಲಿ ಕೈಗಡಿಲಿ ಬಿಸಿ ಇಡ್ಲಿ ಎಲ್ಲ ಮಾಡ್ತಾರೆ. ಅಲ್ಲಿ ಮಕ್ಕಳಿಗೆ 1-2 ಇಡ್ಲಿನ ತಿನ್ನಿಸ್ಕೊಂಡು ಮತ್ತೆ ಆಲಂಬಡಿ ಬಸಪ್ಪನ ದೇವಸ್ಥಾನದ ಹತ್ರ ಬಂದ್ವಿ. ಯಾಕಂದರೆ ನಾವಾದರೆ ಹಚ್ಕೊಂಡಿರ್ತೀವಿ, ಎಷ್ಟೊತ್ತಾದರೂ ಮಕ್ಕಳು ಹಚ್ಕೊಂಡಿರಲ್ಲ. ದಾಸೋಹಕ್ಕೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟಿದ್ವಿ. ಹಾಗೆ ಆಲಂಬಡಿ ಬಸಪ್ಪನ ದೇವಸ್ಥಾನದ ಹತ್ರ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು. ಅಲ್ಲಿ ಹತ್ರಕ್ಕೆ ಹೋದಾಗ ವೀಡಿಯೋನ ಮಾಡೋಂಗಿಲ್ಲ, ಅದಕ್ಕೆ ದೂರದಿಂದನೇ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಟೈಮ್ ಅಂತೂ ಲೈಟಿಂಗ್ಸಲ್ಲಿ ಮಾದಪ್ಪನ ಬೆಟ್ಟ ತುಂಬಾ ಮಿಂಚ್ತಾ ಇರುತ್ತೆ. ಹಾಗೆ ಬಂದು ಪೆಂಜಿನ ಸೇವೆ ಕೂಡ ಮುಗಿಸಿದ್ದಾಯಿತು. ಪೆಂಜಿನ ಸೇವೆ ಮುಗಿದಿದ ನಂತರನೇ 7:30ಗೆ ಚಿನ್ನದ ರಥ ಕೂಡ ಆಗುತ್ತೆ. ಅಲ್ಲೋಗಿ ರಥೋತ್ಸವದ ಹತ್ರ ನಿಂತ್ಕೊಂಡ್ವಿ. ಚಿನ್ನದ ರಥನ ಎಳ್ಕೊಂಡು ಬರೋ ಅಷ್ಟರಲ್ಲಿ ನನಗೂ ಕೂಡ ಒಂದು 4-5 ಕಾಯಿನ್ಸ್ ಕೂಡ ಸಿಕ್ತು ದೇವ್ರಿಗೆ ಇಟ್ಟಿದ್ದು. ಅದನ್ನು ಕೂಡ ಎತ್ಕೊಂಡು ದೇವ್ರಿಗೆ ಕೈನ ಮುಕ್ಕೊಂಡು ಮತ್ತೆ ಒಂದು ಗೋಪುರದ ಹತ್ರ ಹೋಗಿ ಅಲ್ಲೂ ಕೂಡ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಂತರ ನಾವು ಹೊರಟಿದ್ದು ದಾಸೋಹದ ಕಡೆಗೆ. ಅಲ್ಲಿ ರಶಲ್ಲಿ ನೋಡಿದಾಗ ಮಕ್ಕಳು ಕರ್ಕೊಂಡು ರಶಲ್ಲಿ ಹೋಗೋದು ತುಂಬಾ ಕಷ್ಟ ಅನ್ನಿಸ್ತು. ಹಾಗೆ ಈ ಕಡೆ ಒನ್ ಲೈನ್ ಕ್ಯೂವಲ್ಲಿ ಬಾತ್ ಕೊಡ್ತಾಯಿದ್ರು. ಅಲ್ಲೇ ಹೋಗ್ಬಿಡೋಣ, ಬಾತೆ ತಿನ್ಕೊಳ್ಳೋಣ ಅಂದ್ಬಿಟ್ಟು ಬಾತ್ ತಿನ್ನಲಿಕ್ಕೆ ಒಂದು ಕ್ಯೂವಲ್ಲಿ ಹೋದ್ವಿ. ದಾಸೋಹದ ಪಕ್ಕದಲ್ಲೇ ಕೊಡ್ತಾರೆ ಬಾತೆಲ್ಲ. ಏನಾದರೂ ಫ್ರೀ ಟೈಮಲ್ಲಿ ಬರಬೇಕು, ಅಮಾವಾಸ್ಯೆ ಟೈಮಲ್ಲಿ ಹೋದರೆ ತುಂಬಾ ರಶ್ ಇರುತ್ತೆ ಅಂತ ಗೊತ್ತಾಯಿತು. ಹಾಗೆ ಅಲ್ಲೋಗಿ ಬಾತ್ ಕೊಟ್ಟರು ಅಂತ ಬಾತ್ ಇಸ್ಕೊಂಡು ಊಟ ಕೂಡ ಮಾಡಿದ್ವಿ. ಅನ್ನೋದತ್ತು ಸುಖೀಭವ ಅಂತ ಊಟ ಕೂಡ ಮುಗಿಸಿದ್ದಾಯಿತು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.